ಹಾಯ್ ಎವ್ರಿವನ್ ವೆಲ್ಕಮ್ ಟು ಮೈ ಚಾನಲ್ ಒನ್ಸ್ ಅಗೇನ್. ಸೊ ನಿಮ್ಗೆ ಗೊತ್ತಿರುವ ಹಾಗೆ ಲಾಸ್ಟ್ ಸೆಷನ್ಸ್ ಅಲ್ಲಿ ನಾವು ಪಿ ಯು ಸಿ ನ ಆಲ್ಮೋಸ್ಟ್ ಎಲ್ಲ ಪಾಸ್ ಆಗುವಂತಹ ಮಾರ್ಕ್ಸ್ ಅನ್ನ ಆಲ್ಮೋಸ್ಟ್ ನಾವೀಗ ಒಂದು 20 ಮಾರ್ಕ್ಸ್ ವರೆಗೂ ರೀಚ್ ಆಗಿದ್ದೀರಿ. ಈಗ ಒನ್ ಮೋರ್ ಇಂಪಾರ್ಟೆಂಟ್ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತಾ ಇದೀರಿ. ಅದೇನಪ್ಪ ಅಂದ್ರೆ ಫೈಂಡ್ ದ ಏರಿಯಾ ಎನ್ಕ್ಲೋಸ್ಡ್ ಬೈ ದ ಸರ್ಕಲ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಅಂತ ಹೇಳಿ. ಇಟ್ ಇಸ್ ಎ ವೆರಿ ಸಿಂಪಲ್ ಡಿರೈವೇಶನ್ ಅಂತ ಹೇಳ್ಬೋದು. ಇದು ರಿಲೇಟೆಡ್ ಪ್ರಾಬ್ಲಮ್ಸ್ ಕೂಡ ನಿಮಗೆ ಬಂದೇ ಬರುತ್ತೆ. ಸೊ ಈಗ ನಾವು ಸೊಲ್ಯೂಷನ್ ನೋಡೋದಾದ್ರೆ ನಮ್ಗೆ ಕೊಟ್ಟಿರುವಂತದ್ದು ಏನು ಅಂತ ಬರ್ಕೋಣ. ಫಸ್ಟ್ ಗಿವನ್ ಏನಪ್ಪಾ, ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ನ ಕೊಟ್ಟಿದ್ದಾರೆ. ಇದಕ್ಕೆ ನೀವು ಒಂದು ಡಯಾಗ್ರಾಮ್ ನ ಕೂಡ ಅಥವಾ ಒಂದು ಫಿಗರ್ ನ ಕೂಡ ಹಾಕೋಬೇಕಾಗತ್ತೆ. ಸೊ ಅಂದ್ರೆ ಒಂದು ಸರ್ಕಲ್ ಇರುವಂತದ್ದು. ಸೊ ನೀವು ನೋಡಬಹುದು, ಒಂದು ಸಿಂಪಲ್ ಆಗಿ ಬರ್ದಿರ್ತೀನಿ, ನೀವು ಬೇಕಾದ್ರೆ ನೀಟಾಗಿ ಬರೀಬಹುದು. ಇದಕ್ಕೆ ಅಂತ ಜಾಸ್ತಿ ಟೈಮ್ ವೇಸ್ಟ್ ಮಾಡ್ಕೊಳಕ್ ಹೋಗ್ಬೇಡಿ. ಸೊ ಇಟ್ ಇಸ್ ವೆರಿ ಸಿಂಪಲ್. ಸೊ ಐ ಎ ಓ ಬಿ ಅಂತ ಮೆನ್ಷನ್ ಮಾಡ್ಕೋತೀನಿ. ಸೊ ದಿಸ್ ಇಸ್ ದ ಎಕ್ಸ್ ಆಕ್ಸಿಸ್, ನಿಮ್ಗೆಲ್ಲ ಗೊತ್ತೇ ಇದೆ, ಅಂಡ್ ದಿಸ್ ಇಸ್ ದ ವೈ ಆಕ್ಸಿಸ್ ಅಂತ ಹೇಳಿ. ಈಗ ಇದೊಂದು ಸರ್ಕಲ್ ಅಂತ ಆದ್ರೆ ನಮ್ಗೆ ಏನಪ್ಪಾ ಅಂದ್ರೆ ಇದು ಒನ್ ಪಾರ್ಟ್ ಆಗುತ್ತೆ, ಇದು ಸೆಕೆಂಡ್ ಪಾರ್ಟ್ ಆಗುತ್ತೆ, ಇದು ಥರ್ಡ್ ಪಾರ್ಟ್ ಆಗುತ್ತೆ, ಇದು ಫೋರ್ತ್ ಪಾರ್ಟ್ ಆಗುತ್ತೆ. ಅಥವಾ ಒಂದನ್ನೇ ನಾವು 4 ಟೈಮ್ಸ್ ಕನ್ಸಿಡರ್ ಮಾಡಿದ್ರು ಪರವಾಗಿಲ್ಲ. ಕರೆಕ್ಟಾ? ಅಂದ್ರೆ ನಾವು ಕನ್ಸಿಡರ್ ಮಾಡ್ಬೇಕಾಗಿರೋ ಏರಿಯಾ ಏನಪ್ಪಾ ಅಂತಂದ್ರೆ ಈ ಟೋಟಲ್ ಏರಿಯಾ ಬೇಕು. ಬಟ್ ಅದಕ್ಕೆ ಇದ್ರಲ್ಲಿ ಏನ್ ಮಾಡ್ತೀನಿ, ಯೂಸಿಂಗ್ ಇಂಟೆಗ್ರೇಷನ್ ಫಸ್ಟ್ ಈ ಪಾರ್ಟ್ ನ ಮಾತ್ರ ನಾನು ಕ್ಯಾಲ್ಕುಲೇಟ್ ಮಾಡ್ತೀನಿ. ಮಲ್ಟಿಪ್ಲೈ ಬೈ 4 ಮಾಡಿದ್ರೆ ಸಾಕು, ನನ್ಗೆ ಏನಾಗುತ್ತೆ ಅವಾಗ ಕಂಪ್ಲೀಟ್ ಏರಿಯಾ ಬಂದೇ ಬರುತ್ತೆ. ಸೊ ನೆನ್ಪಿಟ್ಕೊಳ್ಳಿ, ಇಂಟೆಗ್ರೇಷನ್ ಏನಕ್ಕೆ ಯೂಸ್ ಮಾಡ್ತೀನಿ ಅಂದ್ರೆ ಈ ತರ ಏರಿಯಾನ ಕ್ಯಾಲ್ಕುಲೇಟ್ ಮಾಡಕ್ಕೆ ಯೂಸ್ ಮಾಡ್ತೀನಿ. ದಟ್ ಇಸ್ ಅಪ್ಲಿಕೇಶನ್ ಆಫ್ ಒನ್ ಆಫ್ ದಿ ಇಂಟೆಗ್ರೇಷನ್. ಓಕೆ. ಸೊ ಆಗ ರಿಕ್ವೈರ್ಡ್ ಏರಿಯಾ ಇಲ್ಲಿ ನಾವು ಬರಿಬೇಕಾಗುತ್ತೆ. ಫಸ್ಟ್ ಕೊಟ್ಟಿರೋದನ್ನ ಸಿಂಪ್ಲಿಫೈ ಮಾಡ್ಕೋಣ. ಯಾವಾಗ್ಲೂ ಅಷ್ಟೇ ಈ ತರ ಕೊಟ್ಟಾಗ ಫಸ್ಟ್ ನಾನು ವೈ ನ ಎಕ್ಸ್ಪ್ರೆಸ್ ಮಾಡ್ಬೇಕಾಗುತ್ತೆ. ಹೆಂಗ್ ಎಕ್ಸ್ಪ್ರೆಸ್ ಮಾಡ್ತೀರಾ? ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ. ಹಾಗಾದ್ರೆ ವಿಚ್ ಇಂಪ್ಲೈಸ್ ದಟ್ ವೈ ಇಸ್ ಈಕ್ವಲ್ ಟು ಏನಾಗುತ್ತಪ್ಪ ಅಂದ್ರೆ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ. ಕರೆಕ್ಟಾ? ಸೊ ವೈ ಇಸ್ ಈಕ್ವಲ್ ಟು ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ. ಸೊ ದಿಸ್ ಇಸ್ ದ ವೈ ಗೆ ನೀವು ಯಾವುದೇ ಕೊಟ್ಟರು ಏರಿಯಾ ಮಾಡ್ಬೇಕಾದ್ರೆ ವೈ ಅಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕು. ಈಗ ಇದನ್ನ ನಾವೇನ್ ಮಾಡ್ಬೇಕಾಗುತ್ತೆ, ಎರಡು ಕಡೆ ಇಂಟೆಗ್ರೇಷನ್ ಮಾಡ್ಬೇಕಾಗುತ್ತೆ. ಹಾಗಾದ್ರೆ ಇದು ವೈ ಪೋರ್ಷನ್ ಏನಪ್ಪಾ ಅಂದ್ರೆ ಇಟ್ ಇಸ್ ಒನ್ ಆಫ್ ದಿ ಪೋರ್ಷನ್. ಒನ್ ಆಫ್ ದಿ ಪೋರ್ಷನ್ ಅಂದ್ರೆ ಹೆಂಗಾಯ್ತು? ಸೊ ದಿಸ್ ಇಸ್ ಈ ಒಂದು ರೀಜನ್ ನ ವ್ಯಾಲ್ಯೂ ಇದು. ಅರ್ಥ ಆಗ್ತಿದೆ? ಈ ಒಂದು ರೀಜನ್ ನ ವ್ಯಾಲ್ಯೂ. ಆಗ ನನಗೆ ಮಲ್ಟಿಪ್ಲೈ 4 ಮಾಡಿದ್ರೆ ಎಂಟೈರ್ ಸರ್ಕಲ್ ಬರುತ್ತೆ. ಅದಕ್ಕೆ ಏನ್ ಮಾಡ್ತೀರಿ? ಸೊ ರಿಕ್ವೈರ್ಡ್ ಏರಿಯಾ ಇಸ್ ಈಕ್ವಲ್ ಟು 4 ಟೈಮ್ಸ್ ಆಫ್ ದ ಏರಿಯಾ ಓ ಎ ಬಿ. ಕರೆಕ್ಟಾ? ಸೊ ಓ ಎ ಬಿ ನ ಮಲ್ಟಿಪ್ಲೈ 4 ಮಾಡಿದ್ರೆ ಅವಾಗ ಈ ಪಾರ್ಟ್ ತರ ಮಿಕ್ಕಿದ 3 ಪಾರ್ಟ್ ಕೂಡ ಸೇರ್ಕೊಂಡಿದೆ. ದಟ್ ಮೀನ್ಸ್ ವಾಟ್? ದಟ್ ಇಸ್ ಈಕ್ವಲ್ ಟು 4 ಟೈಮ್ಸ್ ಆಫ್ ಇಂಟಗ್ರೇಷನ್ ಫ್ರಮ್ ಎಲ್ಲಿಂದ ಎಲ್ಲಿಗೆ? 0 ಇಂದ ಎಗೆ. ಸೊ 0 ಇಂದ ಎಗೆ. ನಾವ್ ಯಾಕೆಂದ್ರೆ ಇದನ್ನ ಕನ್ಸಿಡರ್ ಮಾಡ್ತೀರಿ. ಇಲ್ಲಿ ಎ ಅಂತ ಕೊಟ್ಟಿದ್ದಾರೆ ಅಂದ್ರೆ ಏನು? ಇಟ್ ಇಸ್ ನಥಿಂಗ್ ಬಟ್ ಸರ್ಕಲ್ ನ ರೇಡಿಯಸ್ ಅಂತ ಅರ್ಥ. ನೆನ್ಪಿಟ್ಕೊಳ್ಳಿ, ಎ ಇಸ್ ನಥಿಂಗ್ ಬಟ್ ಸರ್ಕಲ್ ನ ರೇಡಿಯಸ್ ಎ. ಅದಕ್ಕೋಸ್ಕರ 0 ಇಂದ ಎಗೆ ಮಾಡ್ಬೇಕಾಗತ್ತೆ. 0 ಇಂದ ಎ ಇಂಟು ವೈ ಡಿ ಎಕ್ಸ್. ಇದನ್ನ ಬರ್ಕೊಳಕ್ ಬಂದ್ರೆ ನಿಮ್ಗೆ ಮ್ಯಾಕ್ಸಿಮಮ್ ಪ್ರಾಬ್ಲಮ್ ಮುಗ್ದೋಗ್ಬಿಟ್ಟೆ. ಹಾಗಾದ್ರೆ 4 ಇಂಟು 0 ಇಂದ ಎ ಹಂಗೆ ಬರ್ಕೊಳ್ಳಿ ಫಸ್ಟ್. ವೈ ನ ವ್ಯಾಲ್ಯೂ ಏನಿದೆ? ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್. ಹಾಗಾದ್ರೆ ನೆಕ್ಸ್ಟ್ ಏನ್ ಸರ್? ನೆಕ್ಸ್ಟ್ ಇಸ್ ವೆರಿ ಇಂಪಾರ್ಟೆಂಟ್ ಥಿಂಗ್. ನಿಮಗೆ ಈ ಫಾರ್ಮುಲಾ ಬರಿಬೇಕಾಗುತ್ತೆ. 0 ಟು ಎ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಫಾರ್ಮುಲಾ ನೆನಪಿರುತ್ತೆ ನಿಮಗೆ. ಏನಪ್ಪಾ ಫಾರ್ಮುಲಾ ಅಂತಂದ್ರೆ ವೆರಿ ಸಿಂಪಲ್ ಥಿಂಗ್. ಅದು ಎಕ್ಸ್ ಬೈ ಟು ರೂಟ್ ಆಫ್ ದಿ ವ್ಯಾಲ್ಯೂ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಡಿವೈಡೆಡ್ ಬೈ ಟು sine inverse of the value. You can write it this one as x divided by a. This is the required formula for this one. So ಅದು ಎಲ್ಲಿಂದ ಎಲ್ಲಿಗೆ? 0 ಇಂದ a ಗೆ ಮಾಡ್ತಾ ಇದ್ದೀರಾ ಅಂತ ಅರ್ಥ. ಸೊ ನಿಮ್ಗೆಲ್ಲ ಗೊತ್ತೇ ಇದೆ. ಫಸ್ಟ್ ನಾವೀಗ ಅಪ್ಪರ್ ಲಿಮಿಟ್ ನ ಅಪ್ಲೈ ಮಾಡಬೇಕು, ಆಮೇಲೆ ಲೋಯರ್ ಲಿಮಿಟ್ ನ ಅಪ್ಲೈ ಮಾಡ್ಬೇಕು. ಯಾಕಂದ್ರೆ ದಿಸ್ ಇಸ್ ಕಾಲ್ಡ್ ಅಸ್ ಡೆಫಿನೈಟ್ ಇಂಟಗ್ರಲ್ ಅಂತ ಕರೀತಾರೆ. ಡೆಫಿನೈಟ್ ಅಂದ್ರೆ ಅದಕ್ಕೆ ಲಿಮಿಟ್ ಇರುತ್ತೆ. ಎಲ್ಲಿಂದ ಎಲ್ಲಿಗಿದೆ? ಇದು 0 ಇಂದ ಹೇಗಿದೆ. ಸೊ ಈ ತರ ಡೆಫಿನೈಟ್ ಇಂಟಗ್ರಲ್ ಬಂದಾಗ ಫಸ್ಟ್ ನಾವು ಅಪ್ಪರ್ ಲಿಮಿಟ್ ನ ಅಪ್ಲೈ ಮಾಡ್ತೀರಿ, ದೆನ್ ವಿಲ್ ಅಪ್ಲೈ ದ ಲೋಯರ್ ಲಿಮಿಟ್. ಹಾಗಾದ್ರೆ 4 ಇಂಟು ಇಂಟಗ್ರೇಷನ್ ಆಫ್ ಎಕ್ಸ್ ಬೈ ಟು. ಈ ಅಪ್ಪರ್ ಲಿಮಿಟ್ ಅಪ್ಲೈ ಮಾಡಿದ್ರೆ ನೋಡಿ, ಇಲ್ಲಿ ಎ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಏನಾಗ್ತಿದೆ? 0 ಆಗೋಗ್ಬಿಡುತ್ತೆ. ಕರೆಕ್ಟಾ? ಈ ಟರ್ಮ್ ಫುಲ್ 0 ಆಗೋಗುತ್ತೆ. ಪ್ಲಸ್ ಇಲ್ಲಿ ಎ ಬೈ ಎ ಅಂದ್ರೆ ಎ ಬೈ ಎ ಕ್ಯಾನ್ಸಲ್ ಆಗುತ್ತೆ, ಸೈನ್ ವರ್ಸ್ ಆಫ್ 1 ಆಗುತ್ತೆ. ಸೊ ಹಾಗಾದ್ರೆ ಏನ್ ಸಿಕ್ತೆ ನನಗೆ? ಎ ಸ್ಕ್ವೇರ್ ಬೈ ಟು ಸೈನ್ ಇನ್ವರ್ಸ್ ಆಫ್ ದಿ ವ್ಯಾಲ್ಯೂ 1. ಯಾಕೆ? ಬಿಕಾಸ್ ಇಫ್ ಯು ಪುಟ್ ಎ ಇಯರ್ ಎ ಕ್ಯಾನ್ಸಲ್ ಆಗುತ್ತೆ. ಇದು ಅಪ್ಪರ್ ಲಿಮಿಟ್ ನ ಅಪ್ಲೈ ಮಾಡಿದ ಸಿಕ್ಕಿರುವಂತದ್ದು. ಇನ್ನು ಲೋಯರ್ ಲಿಮಿಟ್ ನ ಅಪ್ಲೈ ಮಾಡಿದಾಗ 0 ಆಗ್ತೀರಾ, ಎಕ್ಸ್ 0 ಕಂಪ್ಲೀಟ್ 0 ಆಗುತ್ತೆ. ಯಾಕಂದ್ರೆ ಇದು 0 ಆದ್ರೆ ಇದು ಫುಲ್ 0, ಅದು ನೋಡೋದೇ ಬೇಕಾಗಿಲ್ಲ ನೀವು. ಇನ್ನು 0 ಆಗ್ತೀರಾ, 0 ಬೈ ಎನಿಥಿಂಗ್ ಇಸ್ 0, ಅಗೇನ್ ಸೈನ್ ವರ್ಸ್ ಆಫ್ 0 0 ಬರುತ್ತೆ, 0 ಪ್ಲಸ್ 0. ಹಾಗಾದ್ರೆ ನಮ್ಗೆ ಉಳಿದಿರುವಂತದ್ದು ಏನಿಲ್ಲಿ? ಸೊ ವಿಚ್ ಇಂಪ್ಲೈಸ್ ದಟ್ 4 ಇಂಟು ಎ ಸ್ಕ್ವಯರ್ ಬೈ ಟು ಇಂಟು ಸೈನ್ ಇನ್ವರ್ಸ್ ಆಫ್ 1 ಬಂದ್ಬಿಟ್ಟು ದಿಸ್ ಇಸ್ ನಥಿಂಗ್ ಬಟ್ ವಾಟ್? ಪೈ ಬೈ ಟು, ದಟ್ ಈಸ್ 90 ಡಿಗ್ರಿ ಅಂತ ಹೇಳ್ತೀವಿ. ಕರೆಕ್ಟಾ? 2 2 ಎಷ್ಟಾಯ್ತು? 4. ಈ 4 ಕ್ಯಾನ್ಸಲ್ ಆಗುತ್ತೆ. ಹಾಗಾದ್ರೆ ನಮ್ಗಿರುವಂತಹ ಆನ್ಸರ್ ಏನಪ್ಪಾ ಅಂದ್ರೆ
ಪೈ ಎ ಸ್ಕ್ವೇರ್ ಆಗುತ್ತೆ. ಸೊ ದೇರ್ ಫೋರ್ ದ ಏರಿಯಾ ಆಫ್ ದಿ ಸರ್ಕಲ್ ಈಸ್ ನಥಿಂಗ್ ಬಟ್ ವಾಟ್, ಫೈನಲಿ ಪೈ ಎ ಸ್ಕ್ವೇರ್ ಯೂನಿಟ್ಸ್ ಅಂತ ನೀವು ಬರೀಬಹುದು. ಸೊ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಒನ್. ದಿಸ್ ಅ ವೆರಿ ಸಿಂಪಲ್ ಥಿಂಗ್. ಸೊ ಯಾಕಂತಂದ್ರೆ ಈ ರೀತಿಯಾಗಿದ್ದಾಗ, ಈ ತರ ಪ್ರಾಬ್ಲಮ್ ಬಂದಾಗ ನೀವು ಇದಕ್ಕೆ ಮಾರ್ಕ್ಸ್ ನ ಈಸಿಯಾಗಿ ಪಡ್ಕೊಳೋದ್ರಿಂದ ನೀವು ಇದನ್ನ ಮಾತ್ರ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳಕ್ಕೆ ಹೋಗ್ಲೇಬಾರದು. ಆದರೆ ವಾಟ್ ಅಬೌಟ್ ದ ನೆಕ್ಸ್ಟ್ ಒನ್? ಸೊ ನೆಕ್ಸ್ಟ್ ಒನ್ ನೋಡಿ, ದಿಸ್ ಇಸ್ ಕಾಲ್ಡ್ ಎಸ್ ಫೈಂಡ್ ದ ಏರಿಯಾ ಎನ್ಕ್ಲೋಸ್ಡ್ ಬೈ ದ ಎಲಿಪ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಎಲಿಪ್ಸ್ ಅಂತ ಹೇಳಿದ್ರೆ ಇಲ್ಲೂ ಕೂಡ ನಾನು ಫಸ್ಟ್ ವೈ ನ ಎಕ್ಸ್ಪ್ರೆಸ್ ಮಾಡಬೇಕು. ವೈ ನ ಹೆಂಗ್ ಎಕ್ಸ್ಪ್ರೆಸ್ ಮಾಡ್ತೀರಾ? ಎಲಿಪ್ಸ್ ಅಂದ್ರೆ ಏನು? ಸೊ ಯು ಕ್ಯಾನ್ ಕನ್ಸಿಡರ್ ದಟ್. ಸೊ ಈ ತರ ಇದ್ರೆ, ಸೊ ಈ ತರ ಇರೋದನ್ನ ನಾವು ಎಲಿಪ್ಸ್ ಅಂತ ಕರಿತೀವಿ. 0 ಎ ಮತ್ತೆ ಇದು ಕೂಡ ಬಿ. ಇಲ್ಲಿ ನಾವು ಎಲಿಪ್ಟಿಕಲ್ ಪೊಸಿಷನ್ ಅಲ್ಲಿ ಇದೆ, ಕರೆಕ್ಟಾ? ಇದು ಎಲಿಪ್ಟಿಕಲ್ ಪೊಸಿಷನ್. ಅದಕ್ಕೆ ಇದು ಕೂಡ ಏರಿಯಾ ಮಾಡ್ಬೇಕಾದ್ರೆ ಇದು ಒಂದು ಏರಿಯಾ ಇರುತ್ತೆ, ಮಲ್ಟಿಪ್ಲೈ ಬೈ 4 ಮಾಡ್ಕೊಳ್ಳಿ. ಹಾಗಾದ್ರೆ ಇದನ್ನ ಯಾವ ರೀತಿ ಮಾಡೋದು ನೋಡೋಣ. ಫಸ್ಟ್ ನಾನೀಗ ಏರಿಯಾ ಕ್ಯಾಲ್ಕುಲೇಟ್ ಮಾಡ್ಬೇಕು ಅಂತಂದ್ರೆ ಫಸ್ಟ್ ನಾನು ಕೂಡ ಇದ್ರಲ್ಲಿ ಏನ್ ಮಾಡ್ಬೇಕು, ವೈ ನ ಎಕ್ಸ್ಪ್ರೆಸ್ ಮಾಡ್ಬೇಕಾಗುತ್ತೆ. ಏನ್ ಎಕ್ಸ್ಪ್ರೆಸ್ ಮಾಡ್ಬೇಕಾಗುತ್ತೆ? ವೈ ನ ಎಕ್ಸ್ಪ್ರೆಸ್ ಮಾಡ್ಬೇಕಾಗುತ್ತೆ. ಯಾವ ರೀತಿ ಎಕ್ಸ್ಪ್ರೆಸ್ ಮಾಡೋದು? ಕೊಟ್ಟಿರುವಂತ ವ್ಯಾಲ್ಯೂ ಫಸ್ಟ್ ಬರ್ಕೊಬೇಕು. ಸೊ ಲೆಟ್ ಅಸ್ write the solution ಅಂತ ಬರೆಯೋಣ ಫಸ್ಟ್. ದಟ್ ಈಸ್ ಎಕ್ಸ್ ಸ್ಕ್ವಯರ್ ಬೈ ಎ ಸ್ಕ್ವಯರ್ ಪ್ಲಸ್ ವೈ ಸ್ಕ್ವಯರ್ ಡಿವೈಡೆಡ್ ಬೈ ಬಿ ಸ್ಕ್ವಯರ್ ಇಸ್ ಈಕ್ವಲ್ ಟು 1 ಇದೆ, ವಿಚ್ ಇಂಪ್ಲೈಸ್ ದಟ್ ವೈ ಸ್ಕ್ವಯರ್ ಡಿವೈಡೆಡ್ ಬೈ ಬಿ ಸ್ಕ್ವಯರ್ ಇಸ್ ಈಕ್ವಲ್ ಟು 1 ಮೈನಸ್ ಎಕ್ಸ್ ಸ್ಕ್ವಯರ್ ಡಿವೈಡೆಡ್ ಬೈ ಎ ಸ್ಕ್ವಯರ್ ಆಗಿದೆ. ಸೊ ಅಗೇನ್ ವಿಚ್ ಇಂಪ್ಲೈಸ್ ದಟ್ ಯು ಕ್ಯಾನ್ ಟೇಕ್ ದ ಎಲ್ಸಿಎಂ ಹಿಯರ್. ಎಲ್ಸಿಎಂ ತಗೊಂಡು ಏನಾಗುತ್ತೆ? ವೈ ಸ್ಕ್ವಯರ್ ಬೈ ಬಿ ಸ್ಕ್ವಯರ್ ಇಸ್ ಈಕ್ವಲ್ ಟು ದಿಸ್ ಒನ್ ಎ ಸ್ಕ್ವಯರ್ ಮೈನಸ್ ಎಕ್ಸ್ ಸ್ಕ್ವಯರ್ ಡಿವೈಡೆಡ್ ಬೈ ಎ ಸ್ಕ್ವಯರ್. ಕರೆಕ್ಟಾ? ಅಗೇನ್ ಯು ಕ್ಯಾನ್ ರೈಟ್ ದಿಸ್ ಒನ್. ಈ ಎಕ್ಸ್ಪ್ರೆಷನ್ ಪಡ್ಕೊಳೋದೇ ಇಂಪಾರ್ಟೆಂಟ್. ಹಾಗಾದ್ರೆ ವೈ ಸ್ಕ್ವಯರ್ ಇಸ್ ಈಕ್ವಲ್ ಟು, ಇಲ್ಲಿ ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಬಿ ಸ್ಕ್ವಯರ್ ಬೈ ಎ ಸ್ಕ್ವಯರ್ ಇಂಟು ಎ ಸ್ಕ್ವಯರ್ ಮೈನಸ್ ಎಕ್ಸ್ ಸ್ಕ್ವಯರ್. ಕರೆಕ್ಟಾ? ಸೊ ಹಾಗಾದ್ರೆ ಇಫ್ ಯು ಟೇಕ್ ದ ವೈ ವ್ಯಾಲ್ಯೂ ನನಗೆ ಬೇಕಾಗಿರುವಂತದ್ದು, ದೇರ್ ಫೋರ್ ವೈ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಮಾಡಿದಾಗ ಬಿ ಬೈ ಎ ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವಯರ್ ಮೈನಸ್ ಎಕ್ಸ್ ಸ್ಕ್ವಯರ್ ಅನ್ನೋ ವ್ಯಾಲ್ಯೂ ನಮಗೆ ಸಿಗುತ್ತೆ. ಸೊ ಹಾಗಾದ್ರೆ ನಾವೀಗ ಇದನ್ನ ನಾವೇನ್ ಮಾಡ್ಬೇಕು? ನಾನು ಆಗ್ಲೇ ಸರ್ಕಲ್ ಗೆ ಹೇಳ್ದಂಗೆ ಇದು ಕೂಡ ಸೇಮ್ ಥಿಂಗ್. ಇದು ಕೂಡ ಏನ್ ಮಾಡೋಣ, 0 ಇಂದ ಎಗೆ ನಾವೇನ್ ಮಾಡ್ಬೇಕು? ವಿ ಹ್ಯಾವ್ ಟು. ಯಾಕಂದ್ರೆ ಇಲ್ಲಿ 0 ಇರುತ್ತೆ, ಇಲ್ಲಿಂದ ಇಲ್ಲಿಗೆ ನಾವು ಕನ್ಸಿಡರ್ ಮಾಡುವಂತ ವ್ಯಾಲ್ಯೂ ಎ ಆಗಿರುತ್ತೆ. ಸೊ ಇಲ್ಲಿಂದ ಇಲ್ಲಿಗೆ ಕನ್ಸಿಡರ್ ಮಾಡುವಂತ ವ್ಯಾಲ್ಯೂ ಬಿ ಆಗಿರುತ್ತೆ. ಸೊ ನಾವೀಗ ಏನ್ ಮಾಡೋಣ? ಎದೆ ಕನ್ಸಿಡರ್ ಮಾಡೋಣ. ಸೊ ಹೌ ಟು ಕನ್ಸಿಡರ್ ದಿಸ್ ಏರಿಯಾ? ಇಟ್ ಇಸ್ ಅ ವೆರಿ ಸಿಂಪಲ್ ಥಿಂಗ್. ಏನ್ ಮಾಡ್ಬೇಕು? ಮತ್ತೆ ನಾವು ಆಗ್ಲೇ ಮಾಡ್ದಂಗೆ ಮಲ್ಟಿಪ್ಲೈ ಬೈ 4 ಮಾಡ್ಕೊಳ್ಳೋಣ. ದಟ್ ಇಸ್ ವಾಟ್ ಏರಿಯಾ. So the required area is equal to 4 times of area of OAB. That is equal to what? 4 into ಎಲ್ಲಿಂದ ಎಲ್ಲಿಗೆ? 0 ಇಂದ a ಗೆ. ಬಟ್ ಇಲ್ಲಿ ಏನಿದೆ ಎಕ್ಸ್ಟ್ರಾ ನಂಗೆ? b by a. So if you want you can write one more step here. ಸೊ ದಟ್ ಈಸ್ ವೈ ಇಂಟು ಡಿ ಎಕ್ಸ್ ಅಂತ ಬರ್ಕೋಣ. ಸೊ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನಾನೇನ್ ಮಾಡೋಣ? ವೈ ಜಾಗದಲ್ಲಿ ಏನ್ ಬರುತ್ತೆ ಬರ್ಕೋಣ. ದಟ್ ಈಸ್ 4 ಇಂಟು ಸೊ 0 ಟು ಎ, ವೈ ಜಾಗದಲ್ಲಿ ಬಿ ಬೈ ಎ ಇಂಟು ರೂಟ್ ಆಫ್ ಎ ಸ್ಕ್ವಯರ್ ಮೈನಸ್ ಎಕ್ಸ್ ಸ್ಕ್ವಯರ್ ಇಂಟು ಡಿ ಎಕ್ಸ್. ಸೊ ಹಾಗಾದ್ರೆ ಏನ್ ಬರ್ತೈತೆ ನಮ್ಗೆ ಇಲ್ಲಿ ನೋಡೋಣ. ದಟ್ ವಿಚ್ ಇಂಪ್ಲೈಸ್ ದಟ್ 4 ಬಿ ಬೈ ಎ. ಸೊ ಉಳಿಯುವಂಥದ್ದು ಲಾಸ್ಟ್ ನಮ್ಗೆ ಉಳಿಯುವಂಥದ್ದು ನಾವು ಸಿಂಪ್ಲಿಫೈ ಮಾಡ್ಬೇಕಾಗತ್ತೆ. ಈಗ ನಾನು ಇದಕ್ಕೆ ಅಗೇನ್ ಐ ಹ್ಯಾವ್ ಟು ಅಪ್ಲೈ ದ ಫಾರ್ಮುಲಾ. ಸೊ ಯಾವ ಫಾರ್ಮುಲಾ ಅಂತ ನಿಮಗೆ ಗೊತ್ತಿದೆ. 0 ಬಿ ಬೈ ಎ ತಗೊಂಡಿದ್ದೀನಿ. ದಿಸ್ ಈಸ್ ವಾಟ್ ಪ್ರೀವಿಯಸ್ಲಿ ಬಂದಂಗೆ ಎಕ್ಸ್ ಬೈ 2 ರೂಟ್ ಆಫ್ ಎ ಸ್ಕ್ವಯರ್ ಮೈನಸ್ ಎಕ್ಸ್ ಸ್ಕ್ವಯರ್ ಪ್ಲಸ್ ಎ ಸ್ಕ್ವಯರ್ ಡಿವೈಡೆಡ್ ಬೈ 2 ಸೈನ್ ಇನ್ವರ್ಸ್ ಆಫ್ ದಿ ವ್ಯಾಲ್ಯೂ ಎಕ್ಸ್ ಬೈ ಎ. ಎಲ್ಲಿಂದ ಇಲ್ಲಿಗೆ? 0 ಇಂದ ಎಗೆ. ಸೊ ಇಲ್ಲಿಂದ ಇಲ್ಲಿಗೆ ಬಂದಿದೆ. ಹಾಗಾದ್ರೆ ಅಗೇನ್ ಫಾರ್ ದಿಸ್ ಒನ್ ನೀವೇನ್ ಮಾಡಿ? ಅಪ್ಲೈ ಮಾಡ್ಕೊಂಡ್ರೆ ಯಾವ್ದನ್ನ? ಫಸ್ಟ್ ಅಪ್ಪರ್ ಲಿಮಿಟ್ ನ ಆಮೇಲೆ ಲೋಯರ್ ಲಿಮಿಟ್ ನ ಅಪ್ಲೈ ಮಾಡ್ಬೇಕು ನಾನೀಗ. ಈಗ ಫಸ್ಟ್ ಅಪ್ಪರ್ ಲಿಮಿಟ್ ಅಪ್ಲೈ ಮಾಡ್ತೀನಿ. ಎಕ್ಸ್ ಜಾಗದಲ್ಲಿ ಎ ಹಾಕೋತೀನಿ. ಅವಾಗ ಎ ಬೈ 2 ಇದು ಗೊತ್ತಿದೆ. ಎ ಸ್ಕ್ವೇರ್ ಎ ಸ್ಕ್ವೇರ್ 0 ಆಗುತ್ತೆ. ಇದು ನಿಮ್ಗೆ ಗೊತ್ತೇ ಇದೆ. ಎ ಸ್ಕ್ವೇರ್ ಬೈ 2 ಸೈನ್ ಇನ್ವರ್ಸ್ ಆಫ್ ದಿ ವ್ಯಾಲ್ಯೂ ನಿಮ್ಗೆ ಎ ಡಿವೈಡೆಡ್ ಬೈ ಎ ಅಂದ್ರೆ ಕ್ಯಾನ್ಸಲ್ ಆಗಿ 1 ಆಗುತ್ತೆ. ಅಗೇನ್ ಇದು ಅಪ್ಪರ್ ಲಿಮಿಟ್ ನ ಅಪ್ಲೈ ಮಾಡುವಂತದ್ದು ಮೈನಸ್ ಲೋಯರ್ ಲಿಮಿಟ್ ಅಪ್ಲೈ ಮಾಡ್ತೀನಿ. ಎಕ್ಸ್ 0 ಆಗುತ್ತೆ, 0 ಪ್ಲಸ್ 0 ಆಗ್ತಾ ಇದೆ. ಸೊ ದಿಸ್ ಇಸ್ ವಾಟ್ ದ ಅಪ್ಪರ್ ಲಿಮಿಟ್ ಲೋಯರ್ ಲಿಮಿಟ್ ಅಪ್ಲೈ ಮಾಡಿದಾಗ ಬಂದಿರುವಂತದ್ದು. ಹಾಗಾದ್ರೆ ಫೈನಲ್ ಆಗಿ ದಿಸ್ ಇಸ್ ದ ಲಾಸ್ಟ್ ಸ್ಟೆಪ್ ವಿ ಆರ್ ರೀಚಿಂಗ್ ಹಿಯರ್.
4b/a into a square divided by 2 sin inverse of 1 ಅಂದ್ರೆ pi/2. ಸೊ 2 2s are 4, 4 4 cancel ಆಗುತ್ತೆ, 1 a cancel ಆಗುತ್ತೆ. That means whatever the value you are getting here, pi a divided by b. So this is the required area. So pi ab square units. ಸೊ ಇದು ನಮಗೆ ಸಿಕ್ಕಿರುವಂತಹ ಏರಿಯಾ ಆಫ್ ಎಲಿಪ್ಸ್. ಸೊ ದಿಸ್ ಇಸ್ ವಾಟ್ ವಿ ಹವ್ ಡಿರೈವ್ಡ್ ದಿಸ್ ಒನ್, ಎಕ್ಸ್ ಸ್ಕ್ವೇರ್ ಬೈ ಎ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಬೈ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು 1. ಇದೇ ತರ ನಿಮಗೆ ಜನರಲ್ ಆಗಿ ಪ್ರಾಬ್ಲಮ್ಸ್ ಕೂಡ ಕೊಡ್ತಾರೆ. ಸೊ ಪ್ರಾಬ್ಲಮ್ಸ್ ಕೊಟ್ಟ ಕೂಡ ಸೇಮ್ ಆಸ್ ಇಟ್ ಇಸ್ ಪ್ರೊಸೀಜರ್ ನ ಫಾಲೋ ಮಾಡಬೇಕು. ಬಟ್ ನೀವು ಪ್ರತಿ ಸತಿ ಈ ತರ y ಗೆ ಎಕ್ಸ್ಪ್ರೆಷನ್ ಮಾಡಬೇಕು ಅನ್ನೋದೇನಿಲ್ಲ. ಡೈರೆಕ್ಟ್ ನೆನ್ಪಿಟ್ಕೊಳ್ಳಿ, y ಇಸ್ ಈಕ್ವಲ್ ಟು ಬಿ ಬೈ ಎ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ ಅಂತ ಹೇಳಿ. ಸೊ ಆ ತರ ನೆನ್ಪಿಟ್ಕೊಂಡ್ರೆ ಡೈರೆಕ್ಟ್ ಆಗಿ ನೀವು ಕೊಡೋ ಪ್ರಾಬ್ಲಮ್ಗೆ ಈ ವ್ಯಾಲ್ಯೂಸ್ ನ ಸಬ್ಸ್ಟಿಟ್ಯೂಟ್ ಮಾಡ್ಕೋಬಹುದು. ಮಾಡ್ಕೊಂಡು ಏನ್ ಮಾಡ್ಬೋದು, ನೀವು ಫೈನಲ್ ಆಗಿ ಇದು ಕೂಡ ನೆನ್ಪಿಟ್ಕೋಬಹುದು. ಸುಮಾರು ಹುಡುಗರಂತೂ ಇದನ್ನ ಬಯಾಟ್ ಮಾಡ್ಬಿಟ್ಟಿರ್ತಾರೆ, ಈಸಿಯಾಗಿ ನೆನ್ಪಿಟ್ಕೋತಾರೆ ನೋಡಿ. ಯಾಕೆಂದ್ರೆ ಈಗ ಅದೇ ತರ ಒಂದು ಪ್ರಾಬ್ಲಮ್ ನೇ ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ. ವಿ ಕ್ಯಾನ್ ಸಾಲ್ವ್ ದಿಸ್ ಪ್ರಾಬ್ಲಮ್ ಸೇಮ್ ಆಸ್ ದ ಪ್ರೀವಿಯಸ್ ಒನ್. ಸೊ ಅಂದ್ರೆ ಇಲ್ಲಿ ನಮ್ಗೆ ಗೊತ್ತಿರುತ್ತೆ ಎ ವ್ಯಾಲ್ಯೂ ಎಷ್ಟು, ಬಿ ವ್ಯಾಲ್ಯೂ ಎಷ್ಟು ಅಂತ ಹೇಳಿ. ಇದು ಕೂಡ ಒಂದು ಎಲಿಪ್ಸ್ ಈ ತರ ಕನ್ಸಿಡರ್ ಮಾಡಿರ್ತೀರಾ. ಇಲ್ಲಿ ಓ ಇರುತ್ತೆ, ಸೊ ದಿಸ್ ಇಸ್ ಎ ಇರುತ್ತೆ, ಬಿ ಇರುತ್ತೆ, ಕರೆಕ್ಟ್. ಇಲ್ಲಿ ಎ ವ್ಯಾಲ್ಯೂ ಎಷ್ಟು, ಸೊ ಎ ವ್ಯಾಲ್ಯೂ ಇಸ್ ಈಕ್ವಲ್ ಟು ಎಷ್ಟು, ದಟ್ ಇಸ್ ದ 4 ಬರುತ್ತೆ. ಬಿ ವ್ಯಾಲ್ಯೂ ಇಸ್ ಈಕ್ವಲ್ ಟು ಎಷ್ಟು, ಯು ಕ್ಯಾನ್ ರೈಟ್ ದಟ್ 3 ಬರುತ್ತೆ, ಕರೆಕ್ಟಾ. ಸೊ ನಾವು ಕನ್ಸಿಡರ್ ಮಾಡ್ತೀರಿ, ಇದನ್ನ ಕನ್ಸಿಡರ್ ಮಾಡ್ಕೊಂಡ್ರೆ y ಇಸ್ ಈಕ್ವಲ್ ಟು ಬಿ ಬೈ ಎ. ಬಿ ಬೈ ಅಂದ್ರೆ ಏನಾಯ್ತು, 3 ಡಿವೈಡೆಡ್ ಬೈ 4. ಸೊ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್, ದಟ್ ಈಸ್ 16 ಮೈನಸ್ ಎಕ್ಸ್ ಸ್ಕ್ವೇರ್, ಕರೆಕ್ಟಾ. ಸೊ ಪ್ರೀವಿಯಸ್ ಪ್ರಾಬ್ಲಮ್ ನೋಡ್ಬೋದು ನೀವು. ಪ್ರೀವಿಯಸ್ ಪ್ರಾಬ್ಲಮ್ ನೋಡಿದ್ರೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಹೆಂಗ್ ಬರ್ಕೊಂಡೆ ನಾನು ಇದನ್ನ ಅಂತ ಹೇಳ್ಬಿಟ್ಟು. ಸೊ ದಿಸ್ ಇಸ್ ದ ಸೇಮ್ ಥಿಂಗ್, ಬಿ ಬೈ ಎ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಕೊಟ್ಟಿರುವಂತದಲ್ಲಿ ವಾಟ್ ಇಸ್ ದ ವ್ಯಾಲ್ಯೂ ಅಂತ. ಸೊ ಇಲ್ಲಿ ಆರಿಜಿನ್ ಮತ್ತೆ ಅಂಡ್ ವರ್ಟಿಸ್ ಸೆಂಟರ್ ಆರಿಜಿನ್ ಆಗಿರುತ್ತೆ, ಮತ್ತೆ ವರ್ಟಿಸ್ ಏನಾಗಿರುತ್ತೆ ಅಂತ ನೋಡ್ಕೊಬೇಕಾಗುತ್ತೆ. ಇಲ್ಲಿ ನಮ್ಗೆ ಕಟ್ಟಿರುವಂತ ಪ್ರಾಬ್ಲಮ್ ನೋಡೋಣ. ಸೊ ಸೆಂಟರ್ ಇಸ್ ದಟ್ ಇಸ್ ಎ ವ್ಯಾಲ್ಯೂ ನೋಡಿದಾಗ ದಿಸ್ ಇಸ್ ನಥಿಂಗ್ ಬಟ್ 0,4 ಬರ್ತಾ ಇದೆ, ಕರೆಕ್ಟಾ. ಸೊ ದಿಸ್ ಇಸ್ ದ ವರ್ಟೆಕ್ಸ್ ನಮ್ಗೆ ಕೊಟ್ಟಿರುವಂತ ವರ್ಟೆಕ್ಸ್ 0,4 ವರ್ಟಿಸಸ್ ಇರುತ್ತೆ. ಸೊ ಹಾಗಾದ್ರೆ ನಾವು ಸಿಂಪ್ಲಿಫೈ ಮಾಡಿದಾಗ ನಾವು ಇಂಟಗ್ರೇಟ್ ಮಾಡೋಣ. ದಟ್ ಇಸ್ ವಾಟ್ ಏರಿಯಾ ಆಫ್ ಸೇಮ್ ಥಿಂಗ್ ಯು ಹ್ಯಾವ್ ಟು ರೈಟ್ ಹಿಯರ್. ರಿಕ್ವೈರ್ಡ್ ಏರಿಯಾ ಇಸ್ ಈಕ್ವಲ್ ಟು 4 ಟೈಮ್ಸ್ ಆಫ್ ದಿ ಏರಿಯಾ ಆಫ್ ಓ ಎ ಬಿ, ದಟ್ ಈಸ್ ಏರಿಯಾ ಅಂತ ಬರ್ಕೊಳ್ಳಿ. ಸೊ ದಟ್ ಈಸ್ 4 ಟೈಮ್ಸ್ ಆಫ್ ಇಂಟಗ್ರೇಷನ್ ಫ್ರಮ್ 0 ಟು ಎ ವ್ಯಾಲ್ಯೂ ಎಷ್ಟು 4 ಇಂಟು ವೈ ಇಂಟು ಡಿ ಎಕ್ಸ್ ಅಂತ ಬರ್ಕೊಬಹುದು. ಅದೇ ರೀತಿಯಾಗಿ ಇಲ್ಲಿ ನೆಕ್ಸ್ಟ್ ಹೋಗ್ತೀನಿ, 4 ಇಂಟು ಏರಿಯಾ ಎಲ್ಲಿಂದ ಎಲ್ಲಿಗೆ 0 ಇಂದ 4 ಗೆ ಅಲ್ಲೇ ಇದೆ, 0 ಇಂದ 4 ಗೆ ಇಲ್ಲಿ ಮೇಲೆ ಸಬ್ಸ್ಟಿಟ್ಯೂಟ್ ಮಾಡುವಂತದ್ದು 3/4 ಅಗೇನ್ ರೂಟ್ ಆಫ್ ದಿ ವ್ಯಾಲ್ಯೂ 16 ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್ ಬರ್ಕೋತಾ ಇದೀನಿ. ಈಗ ನೆಕ್ಸ್ಟ್ ಸ್ಟೆಪ್ ಗೆ ಹೋಗ್ತೀನಿ. ಸೊ ಇಲ್ಲಿ ನಾನು ಆ 4 ಇಂಟು 3/4 ನ ಆಚೆ ತಗೋತೀನಿ, ಇದನ್ನ ಇಂಟಗ್ರೇಟ್ ಮಾಡ್ತೀನಿ. ನಿಮ್ಗೆಲ್ಲ ಗೊತ್ತೇ ಇದೆ ಏನ್ ಸೊಲ್ಯೂಷನ್ ಬರುತ್ತೆ ಅಂತೇಳಿ. x/2 ರೂಟ್ ಆಫ್ ಸೇಮ್ ಥಿಂಗ್ ಆಸ್ ದ ಎಬೋ ಎಕ್ಸ್ಪ್ರೆಷನ್ ಪ್ಲಸ್ ಅಗೇನ್ ಇಲ್ಲಿ ಏನ್ ಬರ್ತಪ್ಪ ಅಂದ್ರೆ ನಮ್ಗೆಲ್ಲ ಗೊತ್ತೇ ಇದೆ, ವಿ ಆರ್ ಗೆಟಿಂಗ್ ಇಟ್ ಆಸ್ a square by 2. a square by 2 ಅಂದ್ರೆ 16/2 ಬರುತ್ತೆ ಇಲ್ಲಿ, ಕರೆಕ್ಟಾ. ಸೊ 16/2 ವಿ ಆರ್ ಗೆಟ್ ಇಟ್ ಸೈನ್ ಇನ್ವರ್ಸ್ ಆಫ್ ದಿ ವ್ಯಾಲ್ಯೂ x by a. x ವ್ಯಾಲ್ಯೂ ಎಷ್ಟು ಅಂತ ನಿಮ್ಗೆಲ್ಲ ಗೊತ್ತು. ಸೊ x ಡಿವೈಡೆಡ್ ಬೈ 4 ವ್ಯಾಲ್ಯೂ ಬರ್ಬೋದು. ಎಲ್ಲಿಂದ ಎಲ್ಲಿಗೆ 0 ಇಂದ 4 ಗೆ. ಸೊ ಸೇಮ್ ಥಿಂಗ್ ನೀವು ಮೊದಲೇ ಆನ್ಸರ್ ಡಿಫೈನ್ ಮಾಡ್ಕೊಳ್ಳಿ. ಎ ಬಿ ಇಂಟು ಪೈ ಬರ್ಬೇಕು, ಪೈ ಎ ಬಿ ಅಲ್ವಾ. ಸೊ ಇಲ್ಲಿ 4 4 ಕ್ಯಾನ್ಸಲ್ ಆಗ್ತಿದೆ, 3 ಉಳ್ಕೊಂಡಿದೆ. ಅಪ್ಪರ್ ಲಿಮಿಟ್ ನ ಅಪ್ಲೈ ಮಾಡ್ತೀನಿ. ಅಪ್ಪರ್ ಲಿಮಿಟ್ ಅಪ್ಲೈ ಮಾಡಿದ್ರೆ 0 ಆಗುತ್ತೆ. ಇಲ್ಲಿ 16/2 ಅಂದ್ರೆ ಯು ಕ್ಯಾನ್ ರೈಟ್ ದಿಸ್ ಒನ್. ಏನ್ ಬರುತ್ತೆ ನನಗೆ 16 2 1s 2 8s ಇದು ಕ್ಯಾನ್ಸಲ್ ಮಾಡಿ 8 ಎಕ್ಸ್ ಜಾಗದಲ್ಲಿ 4 ಹಾಕಿ 4 4 ಕ್ಯಾನ್ಸಲ್ ಆಗುತ್ತೆ. ಸೊ ಇದಿಸ್ ಅಪ್ಪರ್ ಲಿಮಿಟ್ ಅಪ್ಲೈ ಮಾಡ್ತಾ ಇದೀನಿ. ದಟ್ ಇಸ್ ಯು ಕ್ಯಾನ್ ರೈಟ್ ಇಫ್ ಯು ವಾಂಟ್, ಯು ಕ್ಯಾನ್ ರೈಟ್ ದಟ್ ಇಸ್ ಎಕ್ಸ್ ಇನ್ವರ್ಸ್ ಆಫ್ 4/4 ಅವಾಗ್ಲೇ ಮಾಡ್ದಂಗೆನೆ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಸೊ ಇದು ಕ್ಯಾನ್ಸಲ್ ಆಗುತ್ತೆ. ಇದು ಅಪ್ಪರ್ ಲಿಮಿಟ್ ವ್ಯಾಲ್ಯೂ ಇದು. ಸೊ ದಿಸ್ ಇಸ್ ವಾಟ್ 0 ಪ್ಲಸ್ ಅಪ್ಪರ್ ಲಿಮಿಟ್ ಇರುವಂತದ್ದು ಪ್ಲಸ್ ಮೈನಸ್ ಲೋಯರ್ ಲಿಮಿಟ್ ಅಪ್ಲೈ ಮಾಡಿದಾಗ ಇದು ನೀವು ಈ 0 ಆಗ ಇದು ಕಂಪ್ಲೀಟ್ 0, ಇದು ಕಂಪ್ಲೀಟ್ 0. ಸೊ 0 ಪ್ಲಸ್ 0 ಹಾಗಾದ್ರೆ ಉಳಿಯುವಂತದ್ದು 4 4 ಕ್ಯಾನ್ಸಲ್ ಆಗುತ್ತೆ, π/2 ಬರುತ್ತೆ. ಸೊ ವಾಟ್ ಎಲ್ಸ್ ಯು ವಿಲ್ ಗೆಟ್ 3 ಇಂಟು 8 ಇಂಟು ಸೊ π/2, ದಟ್ ಇಸ್ 1 ಆಫ್ ದಿ ವ್ಯಾಲ್ಯೂ π/2. ಸೊ 2 1s 2 4s 4 3s 12 ಪೈ ಬರ್ತಾ ಇದೆ. ದಿಸ್ ಇಸ್ ದ ರಿಕ್ವೈರ್ಡ್ ಆನ್ಸರ್, 12 ಪೈ ಸ್ಕ್ವೇರ್ ಯೂನಿಟ್ಸ್, 12 ಪೈ ಸ್ಕ್ವೇರ್ ಯೂನಿಟ್ಸ್. So hope you understood this one. This is the one of the most important problem ಅಂತಾನೆ ಹೇಳ್ಬೋದು. ಇದೇ ರೀತಿಯಾಗಿ ಸಿಮಿಲರ್ಲಿ ಯು ಕ್ಯಾನ್ ಎಕ್ಸ್ಪ್ರೆಸ್ ದಿಸ್ ಪ್ರಾಬ್ಲಮ್ ಆಲ್ಸೋ. ಯು ಕ್ಯಾನ್ ರೈಟ್ ದಟ್ ಇಲ್ಲಿ ಎ ವ್ಯಾಲ್ಯೂ ಎಷ್ಟಿದೆ ಅಂತ ಬರ್ಕೊಬಹುದು. ಎ ವ್ಯಾಲ್ಯೂ 2 ಬರುತ್ತೆ, ಬಿ ವ್ಯಾಲ್ಯೂ ನಿಮ್ಗೆ 3 ಬರುತ್ತೆ. ಸೊ ಆನ್ಸರ್ ನಮ್ಗೆ ಪೈ ಎ ಬಿ ಆಗಿರೋದ್ರಿಂದ ನಿಮ್ಗೆ 6 ಪೈ ಆನ್ಸರ್ ಆಗಿ ಬರುತ್ತೆ. ಯು ಕ್ಯಾನ್ ಸಾಲ್ವ್ ದಿಸ್ ಪ್ರಾಬ್ಲಮ್ ಆನ್ ಯುವರ್ ಓನ್. ಸೊ ಸಿಮಿಲರ್ಲಿ ಆಸ್ ದ ಪ್ರೀವಿಯಸ್ ಒನ್.
ಓಕೆ. ಸೊ ಇನ್ನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಏರಿಯಾ ಬಿಟ್ವೀನ್ ದ ರೀಜನ್ಸ್ ನ ಮಾಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ಒನ್.